ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಮುಳ್ಳಂಗಿ ಪರಾಟ ಮಾಡೋಣ ವಿಧಾನ. ಈಸಿಯಾಗಿ ಇದು ಮಾಡೋಣ ವಿಧಾನ ನಾನು ತೋರಿಸಿಕೊಡ್ತೀನಿ. ಅದಕ್ಕೆ ಇಲ್ಲಿ ಮುಳ್ಳಂಗಿ ಎಲ್ಲ ಹಾಕಿಟ್ಟಿದ್ದೀವಿ. ಇದೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಇದೊಂದು ಗ್ರೈಂಡ್ ಮಾಡಿಡಬೇಕು. ಮುಳ್ಳಂಗಿ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಇದೆಲ್ಲ ಮಿಕ್ಸಿ ಜಾರ್ಲಿ ಹಾಕಬೇಕು. ನಾನು ಚೆನ್ನಾಗಿ ಪೇಸ್ಟ್ ಹಾಕಿ ಪರಾಟ ಮಾಡೋಣ. ಇದು ಗ್ರೈಂಡ್ ಮಾಡಲ್ಲ, ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕೋಣ. ಮಿಕ್ಸಿ ಜಾರ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಹಾಕಿಡು. 3 ಪೀಸು ಹಸಿ ಮೆಣಸಿನ್ಕಾಯಿ, ಚಿಕ್ಕದು ಪೀಸು ಶುಂಠಿ, 5-6 ಪೀಸು ಬೆಳ್ಳುಳ್ಳಿ, ಚಿಕ್ಕದು ಪೀಸು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಗ್ರೈಂಡ್ ಹಾಕಬೇಕು. ಇಲ್ಲಿ ನೀರಿಲ್ಲದೆ ಅವಶ್ಯಕ ಇಲ್ಲ. ನೀರೇನು ಹಾಕಿಲ್ಲ, ಚೆನ್ನಾಗಿ ಎಲ್ಲ ನುಣ್ಣಕ್ಕೆ ಪೇಸ್ಟ್ ಹಾಕಿದ್ದು ಒಂದು ಪಾತ್ರത്തിലേക്ക് ಹಾಕಿಟ್ಟಿದ್ದೀವಿ. ಮುಳ್ಳಂಗಿ ಪೇಸ್ಟ್ ಎಲ್ಲ ಒಂದು 2 ಕಪ್ಪು ಗೋಧಿ ಹಿಟ್ಟು ಹಾಕೋಣ. 2 ಕಪ್ಪು ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಜೀರಾ ಪೌಡ್ರು, ಒಂದು 1/4 ಟೀ ಸ್ಪೂನ್ ಕಡಿಮೆ ಗರಂ ಮಸಾಲೆ ಪುಡಿ, ಒಂದು ಸ್ವಲ್ಪ ಅರಿಶಿನ ಪೌಡ್ರ್, ಒಂದು ಕಲರ್ ಬೇಕಲ್ಲ ಅದಕ್ಕೆ, ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರೆ, ಖಾರ ಪುಡಿ. ಇದು ಖಾರ ಕಡಿಮೆ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು. ಸ್ವಲ್ಪ ಆಯಿಲ್ ಹಾಕ, 1 ಟೀ ಸ್ಪೂನು ಆಯಿಲ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಈ ಪೇಸ್ಟ್, ಮುಳ್ಳಂಗಿ ಪೇಸ್ಟ್ ಎಲ್ಲ ಚೆನ್ನಾಗಿ ಎಲ್ಲ ಜೊತೆ ಹಾಕಬೇಕು, ಎಲ್ಲ ಕಡೆ ಹಾಕಬೇಕು. ಇದು ನೀರು ಹಾಕೋಕ್ಕೆ ಅವಶ್ಯಕ ಇಲ್ಲ, ನೀವು ನೋಡಿ ಹಾಕಬೇಕು. ನೀರು ನಿಮಗೆ ಬೇಕಾದರೆ ನೀರು ಹಾಕಬೇಕು. ಈಗ ಹಿಟ್ಟು ರೆಡಿಯಾಗಿದ್ದು ಒಂದು 10 ನಿಮಿಷ ಲಿಡ್ ಹಾಕೋಣ. ಒಂದು 10 ನಿಮಿಷ ನಾನೊಂದು ರೆಸ್ಟ್ ಮಾಡಿಟ್ಟಿದ್ದೀವಿ. ಸಾಫ್ಟಾಗಿದ್ದು. ಸ್ವಲ್ಪ ಉಂಡೆ ಹಾಕಬೇಕು. ನಾರ್ಮಲ್ ಚಪಾತಿ ಹಿಟ್ಟು ಎಲ್ಲ ಹಾಕೋಲ್ಲ, ಉಂಡೆ ಎಲ್ಲ ಹಾಕೋಲ್ಲ, ಆ ರೀತಿಯಲ್ಲಿ ಉಂಡೆ ಹಾಕೋಣ. ಕೌಂಟರ್ ಟಾಪಲ್ಲಿ ಸ್ವಲ್ಪ ಉಂಡೆ ಹಿಟ್ಟು ಹಾಕೋಣ. ಚಪಾತಿ ರೆಡಿ ಹಾಕೋಲ್ಲ, ಆ ರೀತಿಯಲ್ಲಿ ರೆಡಿ ಹಾಕೋಬೇಕು. ಈ ರೀತಿಯಲ್ಲಿ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಪಾನ್ ಹಾಕೋಣ. ಸ್ವಲ್ಪ ಆಯಿಲ್ ಹಾಕೋಣ. ಮೇಲೆ ಸ್ವಲ್ಪ ಬಿಳಿ ಎಲ್ಲ ಹಾಕಬೇಕು. ಈ ರೀತಿಯೆಲ್ಲ ಒಂದು ಪ್ರೆಸ್ ಮಾಡಿ ಕೊಡಬೇಕು. ಮೇಲೆ ಸ್ವಲ್ಪ ಚಾಟ್ ಮಸಾಲೆ ಹಾಕಬೇಕು. ಇದೆಲ್ಲ ಆಪ್ಷನ್ನು, ನಿಮ್ಮದು ಕೈಲಿದೆಯಾ ಅಂದರೆ ಹಾಕಬೇಕು. ಒಂದು ಸೈಡ್ ರೆಡಿಯಾಗಿದೆ, ಒಂದು ತಿರುಗಿ ಹಾಕಿ. ಈಗ ನಮ್ಮದೊಂದು ಮುಳ್ಳಂಗಿ ಪರಾಟ ರೆಡಿಯಾಗಿದೆ. ಈ ರೀತಿಯಲ್ಲಿ ಎಲ್ಲವನ್ನು ರೆಡಿ ಹಾಕಿಡಬೇಕು. ಈಗ ನಮ್ಮದು ಮುಳ್ಳಂಗಿ ಪರೋಟ ಎಲ್ಲ ರೆಡಿಯಾಗಿದ್ದು. ಈ ರೀತಿಯಲ್ಲಿ ಎಲ್ಲ ಒಂದು ರೆಡಿ ಹಾಕಬೇಕು. ಇದು ಈಸಿಯಾಗಿರುತ್ತೆ. ಮತ್ತು ತುರಿದು ಬಿಟ್ಟು ಹಾಕೊಂಡು ಒಳಗಡೆ ಸ್ಟಫ್ ಹಾಕಿ ಇದು ಹಾಕಿಲ್ಲ. ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡಿ ಅಂದು ಎಲ್ಲರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಅದು ಆಗಲ್ಲ. ಈ ರೀತಿಲಿ ಮಾಡಮ್ಮ ಗೊತ್ತಿಲ್ಲ ತುರ್ಕು, ಇದು ಈ ರೀತಿಲಿ ಮಾಡೋಕ್ಕೆ ಆಗುತ್ತೆ. ಇದು ಈಸಿ ಇರುತ್ತೆ. ಇದು ಮುಳ್ಳಂಗಿ ಇಷ್ಟ ಅಲ್ಲ ಹತ್ರ ಮಕ್ಕಳಿಗೂ. ಈ ರೀತಿಲಿ ಹಾಕಿ ಮಕ್ಕಳಿಗೂ ಗೊತ್ತಾಗಲ್ಲ ಇದು ಮುಳ್ಳಂಗಿ ಇರುತ್ತೆ ಅಂದರೆ. ಇದು ಒಳ್ಳೆಯದಾಗುತ್ತೆ, ಹೆಲ್ತಿಯಾಗಿರುತ್ತೆ. ಇದೊಂದು ಈಸಿ ಆಗಿರುತ್ತೆ, ಮಾಡೋಕ್ಕೆ ಕಷ್ಟ ಇಲ್ಲ. ನೀವೆಲ್ಲ ಅವ್ರು ಈ ರೀತಿಲಿ ಒಂದು ಮಾಡಬೇಕು. ನಿಮಗೆ ಇದೆಯಾ ಅಂದರೆ ಇದೆಯಾ ಅಂದರೆ ಮಾತ್ರ ಬಿಳಿ ಎಳ್ಳು, ಇದು ಚಾಟ್ ಮಸಾಲೆ ಎಲ್ಲ ಮೇಲೆ ಹಾಕಿಲ್ಲ ಅಂದರೆ ಬೇರೆ ಪರವಾಗಿಲ್ಲ, ಒಳ್ಳೆ ಟೇಸ್ಟಾಗಿರುತ್ತೆ. ಇದೊಂದು ಮುಳ್ಳಂಗಿ ನಮ್ಮದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಗ್ರೈಂಡ್ ಮಾಡಿ ಅಲ್ವಾ ಹಾಕಿದ್ದು, ಅದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ವಾಸನೆ. ಇದು ಹಾಕಿರೋ ಟೈಮಲ್ಲೂ ಒಳ್ಳೆ ಟೇಸ್ಟಾಗಿರುತ್ತೆ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಎಲ್ಲರೂ ಟ್ರೈ ಮಾಡಿ, ಎಲ್ಲರ ಫ್ರೆಂಡ್ಸನ್ನು ಫ್ಯಾಮಿಲಿಗೆ ಒಂದು ಶೇರ್ ಮಾಡಿ, ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.